ರಾತ್ರಿಯ ಸಮಯ. ಸಿಟಿಯ ತುಂಬೆಲ್ಲ ಹಿಮಗಳೇ ತುಂಬಿಕೊಂಡಿತ್ತು. ನ್ಯೂಯಾರ್ಕ್ನ ರೋಡು ಎಲ್ಲಾ ಕಡೆ ಖಾಲಿ ಖಾಲಿಯಾಗಿ ಸ್ಮಶಾನದ ರೀತಿ ಕಾಣಿಸ್ತಾ ಇತ್ತು. ಎಲ್ಲೋ ಸ್ಟ್ರೀಟ್ ಲೈಟ್ನ ಕೆಳಗೆ ಅಮಿತ್ನ ಕಾರು ನಿಧಾನವಾಗಿ ಬರ್ತಾ ಇತ್ತು. ಅವನು ನಿಧಾನವಾಗಿ ಕಾರನ್ನ ಓಡಿಸ್ಕೊಂಡ್ ಬರ್ತಾ ಇದ್ದ. ಗಾಳಿ ತಣ್ಣಗೆ ಬೀಸ್ತಾ ಇತ್ತು. ಅವನ ಹಿಂದೆ ಯಾವುದೋ ಒಂದು ಕಪ್ಪು ಛಾಯೆ ಹಿಂಬಾಲಿಸ್ತಾ ಇತ್ತು. ಅಂತ ಒಂದು ಸಮಯದಲ್ಲಿ ಅಮಿತ್ನ ಫೋನು ರಿಂಗ್ ಆಗತ್ತೆ. ಅವನ ಫೋನ್ ಶಬ್ದ ಹೇಗಿರುತ್ತೆ ಅಂದ್ರೆ ಅಲ್ಲಿರೋ ನಿಶಬ್ದನೆಲ್ಲ ಆವರಿಸ್ಕೊಂಡ್ ಬಿಟ್ಟಿರುತ್ತೆ. ಅಷ್ಟೊಂದು ಶಬ್ದ ಬರ್ತಾ ಇರುತ್ತೆ. ಹಲೋ, ಹಾ ರೋಹಿತ್, ಹೇಳು. ಅಮಿತ್, ಇದು ಯಾರಿಗೂ ಗೊತ್ತಾಗಲ್ಲ ತಾನೇ? ಅಮಿತ್ನ ಒಂದ್ ಕೈ ಸ್ಟೇರಿಂಗ್ ಮೇಲಿತ್ತು, ಆದ್ರೆ ಅವನ ಮುಖದಲ್ಲಿ ಒಂದು ವಿಚಿತ್ರ ನಗು ಇತ್ತು. ಕಮ್ ಆನ್ ರೋಹಿತ್, ಯಾರಿಗೂ ಏನು ಗೊತ್ತಾಗಲ್ಲ ಕಣೋ. ಇನ್ನೊಂದು ಹೇಳ್ಬೇಕಂದ್ರೆ ಪಬ್ಲಿಕ್ ಸಿಂಪತಿ ನಮ್ಗೆ ಈಸಿಯಾಗಿ ಸಿಗುತ್ತೆ. ನಿನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಕಣ. ಟ್ರಂಪ್ನ ಭಾರತೀಯರು ಯಾರು ಇಷ್ಟ ಪಡೋದಿಲ್ಲ ಕಣ. ಮತ್ ಇನ್ನೊಂದೇನಂದ್ರೆ ಅವ್ರ ದೇಶದ ಜನಗಳೇ ಒಳೊಳಗೆ ಅವನ ಮೇಲೆ ಕುತಂತ್ರನ ನಡೆಸ್ತಾ ಇದಾರೆ. ಈಗೇನ್ ಮಾಡಕ್ಕಾಗತ್ತೆ ಹೇಳು? ನಾವ್ ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು, ತಿಳ್ಕೊ. ನಾನಂತೂ ಇದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದೀನಿ. ಸರಿ, ನಾನೀಗ ಫೋನ್ ಇಡ್ತೀನಿ. ರಸ್ತೆಯಲ್ಲಿ ತುಂಬಾನೇ ಹಂಸಿದೆ ಕಣೋ. ನನಗೆ ಕಾರ್ ಓಡಿಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ಆಯ್ತಾ? ನಿನ್ ಜೊತೆ ಫೋನಲ್ಲಿ ಮಾತಾಡ್ತಿದ್ರೆ ಒಂದ್ ವೇಳೆ ನನ್ನ ಕಾರ್ಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಗೊತ್ತಾ? ಅಮಿತ್ ಫೋನ್ ಇಡ್ತಾನೆ. ಅವನ ಸುತ್ತಮುತ್ತಲಿರುವಂತಹ ನಿಶಬ್ದ ಇನ್ನು ಆಳವಾಗುತ್ತೆ. ಅದು ಹೇಗಂದ್ರೆ ಫೋನ್ ಲೈನ್ ಕಟ್ ಆದ ಹಾಗೆ ಅವನ ಸಂಬಂಧ ಕೂಡ ಕಟ್ ಆಗೋ ರೀತಿ. ಇದ್ದಕ್ಕಿದ್ದಂತೆ ಅವನ ಕಾರಿನ ರೇಡಿಯೋ ಕೂಡ ಆನ್ ಆಗುತ್ತೆ. ಸ್ಪೀಕರ್ ಇಂದ ಒಂದು ಗಡಸಾದ ಮತ್ತು ತಣ್ಣನೆಯ ಶಬ್ದ ಕೂಡ ಬರುತ್ತೆ. ಅದು ತುಂಬಾ ವಿಚಿತ್ರವಾಗಿತ್ತು. ಅಮಿತ್ ತುಂಬಾನೇ ಶಾಕ್ ಆದ. ಅವನ ಉಸಿರಾಟ ಜಾಸ್ತಿ ಆಯ್ತು, ಮತ್ತೆ ಅವನ ಮೈಯಿಂದ ಬೆವರು ಹರಿಯೋದಿಕ್ ಶುರುವಾಯ್ತು. ಓ ಮೈ ಗಾಡ್, ಇದು ಟ್ರಂಪ್ನ ವಾಯ್ಸ್ ಅಲ್ವಾ? ಇದು ಹೇಗಾಗೋಕ್ ಸಾಧ್ಯ? ಅವನು ತನ್ನ ನಡುತ್ತಾ ಇರೋ ಕೈಯಿಂದ ರೇಡಿಯೋನ ಆಫ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ, ಆದ್ರೆ ಶಬ್ದ ಇನ್ನು ಜೋರಾಯ್ತು. ಪ್ರತಿಯೊಂದು ಶಬ್ದ ಹೇಗಿತ್ತು ಅಂತ ಹೇಳಿದ್ರೆ ಅವನ ಆತ್ಮಕ್ಕೆ ಯಾರೋ ಸುತ್ತಿಗೆಯಿಂದ ಬಡಿತಾ ಇರೋ ಹಾಗೆ. ಅದೇ ಸಮಯಕ್ಕೆ ಅವನ ಕಾರಿನ ಮುಂದೆ ಒಂದು ಕಪ್ಪು ಛಾಯೆ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಅಮಿತ್ನ ಕಾರ್ ಇದ್ದಕ್ಕಿದ್ದಂತೆ ಬ್ಯಾಲೆನ್ಸ್ ತಪ್ಪಿಸ್ಕೊಳ್ಳುತ್ತೆ. ಮರುಕ್ಷಣ ಅವನ ಕಾರು ಒಂದು ಕಂಬಕ್ಕೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗುತ್ತೆ. ಕಾರಿನ ಗ್ಲಾಸ್ ಜೊತೆಗೆ ಅವನ ಪ್ರಾಣ ಕೂಡ ಹಾರಿ ಹೋಗುತ್ತೆ. ನಿಶ್ಶಬ್ದ ಮತ್ತೆ ಆವರಿಸ್ಕೊಳ್ಳುತ್ತೆ. ಆ ನಿಶ್ಶಬ್ದದಲ್ಲಿ ಸಾವಿನ ಗಾಳಿ ಅಡಗಿತ್ತು. ನ್ಯೂಯಾರ್ಕ್ ಸಿಟಿಯಲ್ಲಿ ಒಂದು ನಗರ ಇತ್ತು. ಅದನ್ನ ಎಲ್ರೂ ಲಿಟಲ್ ಇಂಡಿಯಾ ಬ್ಲಾಕ್ ಅಂತ ಕರೀತಾ ಇದ್ರು. ಅಲ್ಲಿನ ಮಾರ್ಕೆಟ್ ನಲ್ಲಿ ಭಾರತೀಯ ಮಸಾಲೆಯ ವಾಸನೆ, ಪ್ರಾರ್ಥನೆಯ ಶಬ್ದಗಳು ತುಂಬಾನೇ ಸುಂದರವಾಗಿತ್ತು. ಒಂದ್ ರೂಮ್ ಅಲ್ಲಿ 4 ಜನ ಸ್ನೇಹಿತರು ಕುತ್ಕೊಂಡಿದ್ರು. ರಿಯಾ ಶರ್ಮಾ, ಅಮಿತ್ ವರ್ಮಾ, ರೋಹಿತ್ ಮಲ್ಹೋತ್ರಾ ಮತ್ತೆ ಸಮೀರಾ. ಹೊರಗಡೆ ನಗರದ ಲೈಟು ತುಂಬಾನೇ ಹೊಳಿತಾ ಇತ್ತು, ಆದ್ರೆ ರೂಮಿನ ಒಳಗಡೆ 4 ಜನರ ಚಿಂತೆ ಹೆಚ್ಚಾಗಿತ್ತು. ಕಮ್ ಆನ್, ಅವನ್ ಹೀಗೆ ಇದ್ರೆ ಎಲೆಕ್ಷನ್ ಅಲ್ಲಿ ಗೆದ್ಬಿಡ್ತಾನೆ. ಅವನ್ ಮುಖ ಅಂತೂ ರಿಯಲ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ತರಾನೇ ಇದೆ. ಮತ್ತೆ ಅವನ ನಡವಳಿಕೆ ಕೂಡ ಸೇಮ್, ಇಬ್ರದು ಒಂದೇ ರೀತಿಯಾಗಿದೆ. ನೀನು ಇದ್ರ ಬಗ್ಗೆ ತಿಳ್ಕೊ, ಆಯ್ತಾ? ಅವನೇನಾದ್ರೂ ರಿಯಲ್ ಪ್ರೆಸಿಡೆಂಟ್ ಅವರ ಡೊನಾಲ್ಡ್ ಟ್ರಂಪ್ ತಮ್ಮ ಅಲ್ಲ ತಾನೆ? ಒಂದ್ ವೇಳೆ ಅವನೇನಾದ್ರೂ ಕುಂಭಮೇಳದಲ್ಲಿ ಸತ್ತಿರ್ಬೋದಾ? ಸಮೀರಾ ತಲೆಯಲ್ಲಿ ಯೋಚನೆ ಮತ್ತು ಗೊಂದಲ ಎರಡೂ ಓಡ್ತಾ ಇತ್ತು. ನಾವಿಲ್ಲಿ ಇಂಥ ಇಂಪಾರ್ಟೆಂಟ್ ಟಾಪಿಕ್ ತಗೊಂಡು ಡಿಸ್ಕಸ್ ಮಾಡ್ತಾ ಇದೀವಿ, ನಿಮ್ಗದು ತಮಾಷೆ ಅನ್ಸ್ತಾ ಇದೆಯಾ? ಅಮಿತ್, ಐ ಆಮ್ ಸಾರಿ. ಆಕ್ಚುಲಿ ನಾನು ಇಂಡಿಯಾದವನು. ಮತ್ತೆ ಇಂಡಿಯಾದವರು ಇಂಥ ಸಣ್ಣ ಪುಟ್ಟ ವಿಷಯನೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ರೋಹಿತ್ನ ಮುಖದಲ್ಲಿ ಭಯ ಮತ್ತೆ ಕೋಪ ಎರಡು ಕಾಣಿಸ್ತಾ ಇತ್ತು. ನೀನ್ ಅನ್ಕೊಂಡಾಗಿದ್ದ ಸಣ್ಣ ಪುಟ್ಟ ವಿಷಯ ಅಲ್ಲ. ಒಂದ್ ವೇಳೆ ಟ್ರಂಪ್ ಏನಾದ್ರು ಗೆದ್ಬಿಟ್ರೆ ನಿನಗೆ ಗೊತ್ತಾ ಅವ್ನು ಏನ್ ಮಾಡ್ತಾನೆ ಅಂತ? ನಾವೆಲ್ಲರೂ ನ್ಯೂಯಾರ್ಕ್ನ ಲಿಟಲ್ ಇಂಡಿಯಾದಲ್ಲಿ ಬದುಕ್ತಾ ಇದೀವಿ. ಇಲ್ಲಿ 90% ಇಂಡಿಯಾದವರೇ ಇರೋದು. ಅವ್ನು ಎಲ್ಲಾ ಇಂಡಿಯನ್ಸ್ಗೂ ಇನ್ಸಲ್ಟ್ ಮಾಡಿ ಧಕ್ಕೆ ಹಾಕಿ ಈ ದೇಶದಿಂದ ನಮ್ಮನ್ನ ಓಡಿಸ್ಬಿಡ್ತಾನೆ. ಅವ್ರ ಕೆಲ್ಸ ಎಲ್ಲ ಹೋಗುತ್ತೆ ಕಣೋ. ಅವರೆಲ್ಲ ಮೇಲೆ ಬೀದಿಗೆ ಬಂದ್ಬಿಡ್ತಾರೆ. ಯೋಚನೆ ಮಾಡು, ಈ ತರ ಆದ್ರೆ ಏನಾಗುತ್ತೆ ಅಂತ. ನೀನ್ ಹೇಳ್ತಿರೋದೇನೋ ನಿಜ, ಆದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ? ನಾವ್ ಏನ್ ಬೇಕಾದ್ರೂ ಮಾಡ್ಬಹುದು. ಟ್ರಂಪ್ ವಿರುದ್ಧ ಇನ್ನೊಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನಲ್ವಾ, ನಾವು ಹೋಗಿ ಅವನ್ನ ಭೇಟಿ ಆಗೋಣ. ಮತ್ತೆ ಪೂರ್ತಿ ಲಿಟಲ್ ಇಂಡಿಯಾ ಬ್ಲಾಕ್ ಅಲ್ಲಿ ಟ್ರಂಪ್ ವಿರುದ್ಧ ನಾವು ಪ್ರಚಾರ ಮಾಡೋಣ. ನಮ್ ಟೈಮ್ನೆಲ್ಲ ಅಲ್ಲಿಗೆ ಹಾಕೋಣ. ನಾವು ಟ್ರಂಪ್ನ ಗೆಲ್ಲೋದಕ್ಕೆ ಬಿಡಬಾರ್ದು. ಟ್ರಂಪ್ ವಿರುದ್ಧ ಇನ್ನೊಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನಲ್ವಾ, ಅವನ ಯೋಚನೆಗಳು ತುಂಬಾ ಚೆನ್ನಾಗಿದೆ. ಮತ್ತೆ ಅವನು ಈ ಕೆಲ್ಸಕ್ಕೋಸ್ಕರ ನಮ್ಗೆ ಫಂಡ್ ಕೂಡ ಕೊಡ್ತಾನೆ. ಒಂದ್ ವೇಳೆ ಟ್ರಂಪ್ ಗೆಲ್ಲಿಲ್ಲ ಅಂದ್ರೆ ಮತ್ತೆ ಅವನ ಕೆಟ್ಟ ಯೋಚನೆಗಳು ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಸಮೀರಾ ಆಳವಾದ ಯೋಚನೆಯಲ್ಲಿ ಮುಳುಗೋಗ್ತಾಳೆ. ಆದ್ರೆ ನಾವು ಒಳ್ಳೆ ಕೆಲ್ಸಕ್ಕೆ ತಡ ಮಾಡಬಾರ್ದು. ಬನ್ನಿ, ನಾವು ಈ ಕೆಲ್ಸನ ಈಗ್ಲೇ ಶುರು ಮಾಡೋಣ.
ನಾವು ಟ್ರಂಪ್ನ ವಿರುದ್ಧ ಪ್ರಚಾರ ಶುರು ಮಾಡೋಣ. ಹಾಗೆ ನೆನ್ಪಿಟ್ಕೊಳ್ಳಿ, ನಾವು ತುಂಬಾ ಹುಷಾರಾಗಿರ್ಬೇಕು. ಟ್ರಂಪ್ ಒಬ್ಬ ತುಂಬಾ ಖತರ್ನಾಕ್ ವ್ಯಕ್ತಿ. ಹಾ, ಟ್ರಂಪ್ ಖತರ್ನಾಕ್ ವ್ಯಕ್ತಿನೇ. ಆದ್ರೆ ಇದು ಇಂಡಿಯಾ ಅಲ್ಲ, ನ್ಯೂಯಾರ್ಕ್ ಕಣ್ರೋ. ಎಲ್ಲಿವರೆಗೂ ಅವನು ಎಲೆಕ್ಷನ್ ನಲ್ಲಿ ಗೆಲ್ಲಲ್ವೋ ಅಲ್ಲಿವರೆಗೂ ಅವನು ನಮ್ಗೇನ್ ಮಾಡೋದಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನ್ಯೂಯಾರ್ಕ್ ನ ಕಾನೂನು ತುಂಬಾ ಪವರ್ಫುಲ್ ಆಗಿರುತ್ತೆ. ಮತ್ತೆ ಟ್ರಂಪ್ಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೆ ನಾವ್ ಈ ಕೆಲ್ಸನ ಅಂಡರ್ ಕವರ್ ನಲ್ಲಿ ಮಾಡ್ಬೇಕು. ಒಂದ್ ವೇಳೆ ಟ್ರಂಪ್ ಏನಾದ್ರೂ ಗೆದ್ಬಿಟ್ರೆ ನಮ್ ಜೀವನ ಬರ್ಬಾದ್ ಮಾಡ್ಬಿಡ್ತಾನೆ. ನಾವು ಬೇರೆಯವ್ರ ಸೇಫ್ಟಿ ಜೊತೆಗೆ ನಮ್ ಸೇಫ್ಟಿ ಕೂಡ ಮಾಡ್ಕೋಬೇಕಾಗತ್ತೆ. ರಿಯಾನ ಮಾತನ್ನ ಎಲ್ರೂ ಕೂಡ ಒಪ್ಕೋತಾರೆ. ಅವರ ಮುಖದಲ್ಲಿ ಗೆಲುವು ಮತ್ತೆ ಸೋಲು ಎರಡೂ ಕೂಡ ಕಾಣಿಸ್ತಾ ಇತ್ತು. ಸ್ವಲ್ಪ ಸಮಯದ ನಂತರ 4 ಜನ ರೂಮಿಂದ ಹೊರಗೆ ಬಂದು ನ್ಯೂಯಾರ್ಕ್ನ ಗಲ್ಲಿಯಲ್ಲಿ ಟ್ರಂಪ್ನ ವಿರುದ್ಧ ಪ್ರಚಾರ ಶುರು ಮಾಡ್ತಾರೆ. ಒಂದು ಕತ್ತಲೆಯಲ್ಲಿ ಯುದ್ಧನ ಶುರು ಮಾಡಿರ್ತಾರೆ. ಇನ್ನೊಂದ್ ಕಡೆ ಹೊಳಿತಾ ಇರುವಂತಹ ಮಹಲ್ನ ಒಳಗೆ ಒಬ್ಬ ಉದ್ದ ಮತ್ತು ದಪ್ಪವಾದಂತ ವ್ಯಕ್ತಿ ಕುತ್ಕೊಂಡಿದ್ದ. ಅವನ ಮುಖ ಮತ್ತೆ ಅವನ ಕೂದಲಿನ ಸ್ಟೈಲ್, ಕೆಂಪು ಟೈ ಮತ್ತೆ ಅವನ ಕಣ್ಣಲ್ಲಿದ್ದ ಕೋಪನ ನೋಡ್ತಾ ಇದ್ರೆ ಅವನು ತೇಟ್ ಡೊನಾಲ್ಡ್ ಟ್ರಂಪ್ ನ ಕಾಪಿ ತರನೇ ಕಾಣಿಸ್ತಾ ಇದ್ದ. ನ್ಯೂಯಾರ್ಕ್ನ ಜನ ಡೊನಾಲ್ಡ್ ಟ್ರಂಪ್ ನ ನೆರಳು ಅಂತ ಹೇಳ್ತಾ ಇದ್ರು. ಈ ಟ್ರಂಪ್ಗೂ ಕೂಡ ಭಾರತೀಯ ಜನರನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಏನೋ ಅವರು ಅವನ ದುಶ್ಮನ್ ಅನ್ನೋ ತರ ಭಾವಿಸ್ತಾ ಇದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಅವನ ಸೆಕ್ರೆಟರಿ ಆ ಕ್ಯಾಬಿನ್ಗೆ ಬರ್ತಾಳೆ. ಹಾಗಾದ್ರೆ ನಿನ್ನ ಮ್ಯಾಥಮೆಟಿಕ್ಸ್ ಏನ್ ಹೇಳುತ್ತೆ? ನಾನು ಈ ಎಲೆಕ್ಷನ್ ನ ಗೆಲ್ಬಹುದಾ? ಹೇಗೆ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ನ ಸೋಲ್ಸೋದಿಕ್ಕೆ ಆಗೋದಿಲ್ವೋ ಹಾಗೆ ನಿಮ್ಮನ್ನು ಕೂಡ ಸೋಲ್ಸೋದಿಕ್ಕಾಗೋದಿಲ್ಲ. ನನ್ನನ್ನ ನಂಬಿ, ಗೆಲುವು ನಿಮ್ದೇನೆ. ಟ್ರಂಪ್ ಎದ್ದು ನಿಂತ್ಕೊಂಡ. ಅವನು ಕಣ್ಣಲ್ಲಿ ವಿಚಿತ್ರವಾದ ಹೊಳಪಿತ್ತು. ಹೇಗಂದ್ರೆ ಅವನನ್ನ ಅವನು ದೇವ್ರು ಅಂತ ಅನ್ಕೊಂಡ್ಬಿಟ್ಟಿದ್ದ. ನಾನ್ ಇತಿಹಾಸನ ಬರೆಯೋಕ್ ಹೋಗಲ್ಲ, ನಾನ್ ಇತಿಹಾಸನ ನಾಶ ಮಾಡ್ತೇನೆ. ಯಾರ್ ನನ್ ವಿರುದ್ಧ ನಿಲ್ತಾರೋ ಅವರು ಈ ಪ್ರಪಂಚದಲ್ಲಿ ಉಸಿರಾಡೋದಕ್ಕೆ ಲಾಯಕ್ಕಲ್ಲ. ಈ ಕಡೆ ಈ 4 ಜನರು ಕೂಡ ಟ್ರಂಪ್ ವಿರುದ್ಧ ಪ್ರಚಾರ ಮಾಡಿ ಮತ್ತೆ ಒಂದು ಮೀಟಿಂಗ್ ಮಾಡ್ತಾ ಇದ್ರು. 4 ಜನ ಹಗಲು ರಾತ್ರಿ ಪ್ರಚಾರ ಮಾಡ್ತಾ ಇದ್ರು. ಯಾಕಂದ್ರೆ ಅವರ ಹಣೆ ಬರನ ಅವರೇ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಸ್ವಲ್ಪ ದಿನ ಕಳೆದ್ಮೇಲೆ ಎಲೆಕ್ಷನ್ ಬಂತು. ಮತ್ತೆ ಟ್ರಂಪ್ ಪೂರ್ತಿಯಾಗಿ ಸೋತೋಗಿದ್ದ. ಟ್ರಂಪ್ ಸೈಲೆಂಟ್ ಆಗಿ ಆ ಮಹಲ್ನಲ್ಲಿ ಕುತ್ಕೊಂಡಿದ್ದ. ಸೋಲಿನ ಕಾವು ಅವನ ಮುಖದಲ್ಲಿ ಕಾಣಿಸ್ತಾ ಇತ್ತು. ಆಗ ಸೆಕ್ರೆಟರಿ ಅವನ ಕ್ಯಾಬಿನ್ಗೆ ಬರ್ತಾಳೆ. ನೀನ್ ಹೇಳ್ತಾ ಇದ್ದೆ ನನ್ನನ್ನು ಸೋಲ್ಸೋನು ಇನ್ನೂ ಹುಟ್ಟಿಲ್ಲ ಅಂತ. ಹಾಗಾದ್ರೆ ನಾನು ಹೇಗ್ ಸೋತೆ? ಉತ್ತರ ಕೊಡು. ಎಲೆಕ್ಷನ್ ಎಲ್ಲಾ ಜವಾಬ್ದಾರಿ ನಾನು ನಿನ್ಗೆ ಕೊಟ್ಟಿದ್ದೆ. ಎಲ್ ತಪ್ಪಾಯ್ತು ಅಂತ ಹೇಳು. ಸೆಕ್ರೆಟರಿ ನಿಧಾನವಾಗಿ ಒಂದು ಫೈಲ್ ನ ಅವನ್ ಕೈ ಕೊಡ್ತಾಳೆ. ನೀವ್ ಎಲೆಕ್ಷನ್ ಅಲ್ಲಿ ಸೋತಿದ್ ನೋಡಿ ನನಗೂ ಅರ್ಥ ಆಗಿಲ್ಲ. ನಾವು ಗೆಲ್ಲೋರಾಗಿ ಹೇಗ್ ಸೋತ್ವಿ ಅಂತ. ನಾನ್ ನನ್ನ ಕನೆಕ್ಷನ್ ಇದ್ದ ಒಬ್ಬ ಡಿಟೆಕ್ಟಿವ್ ನ ಹೈಯರ್ ಮಾಡ್ಕೊಂಡೆ. ಅವನು ಈ 4 ಜನರ ಹೆಸರನ್ನ ಕೊಟ್ಟ. ಅವ್ರ ಹೆಸರು ಈ ಫೈಲ್ ಒಳಗಿದೆ. ಡಿಟೆಕ್ಟಿವ್ ನನ್ಗೆ ಹೇಳಿದಾನೆ, ಈ 4 ಜನ ತುಂಬಾ ಬುದ್ಧಿವಂತಿಕೆಯಿಂದ ಮನೆ ಮನೆಗೆ ಹೋಗಿ ನಿಮ್ ವಿರುದ್ಧ ಪ್ರಚಾರ ಮಾಡಿದ್ದಾರೆ. ಮತ್ತೆ ಈ 4 ಜನ ನಿಮ್ಮ ವಿರೋಧಿಗಳೇ. ಈ 4 ಜನರಿಂದಾನೇ ನಿಮ್ಗೆ ಸೋಲಾಗಿರೋದು. ಟ್ರಂಪ್ ನಿಧಾನವಾಗಿ ಆ ಫೈಲ್ ಅನ್ನ ನೋಡ್ದ. ಅಲ್ಲಿ 4 ಜನರ ಫೋಟೋ ಇತ್ತು. ನೀವು 4 ಜನ ನನ್ನ ಎಲೆಕ್ಷನ್ ಇಂದ ಸೋಲ್ಸಿದ್ರಿ. ನಾನ್ ನಿಮ್ಮ 4 ಜನನ ಬದುಕೋದಕ್ ಬಿಡಲ್ಲ. ಕೋಪದಿಂದ ಅವನು ಆ ಫೈಲ್ ನ ಬಿಸಾಕ್ಬಿಡ್ತಾನೆ. ಮರುದಿನ ಟ್ರಂಪ್ ನ ಡೆಡ್ ಬಾಡಿ ಅವನ ಮನೆಯಲ್ಲೇ ಸಿಗುತ್ತೆ. ನ್ಯೂಯಾರ್ಕ್ ಫುಲ್ ಶಾಕ್ ಆಗಿ ಹೋಗುತ್ತೆ. ಎಲ್ರೂ ಅನ್ಕೊಂಡ್ರು ಟ್ರಂಪ್ ತನ್ನ ಸೋಲನ್ನ ಒಪ್ಕೊಂಡಿಲ್ಲ ಅಂತ. ಅದಕ್ಕಾಗ ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂತ. ಮೀಡಿಯಾ ಮತ್ತೆ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಇದೇ ಸುದ್ದಿ ಇತ್ತು. ಈ ಕಡೆ 4 ಜನ ಗೆಳೆಯರು ಪಾರ್ಟಿ ಮಾಡ್ತಾ ಇದ್ರು. ಇಲ್ ನೋಡಿ, ಟ್ರಂಪ್ ಸೋತು ಹೋದ ಮತ್ತೆ ಸತ್ತು ಹೋದ. ಅವನ್ ಸಾವಿಗೆ ಕಾರಣ ನಾವೇ ಅಂತ ಅನ್ಕೋತಾರ? ಲೋ ಮಗ, ಒಳ್ಳೇದ್ ಮಾತಾಡೋ. ಯಾರಿಗೂ ಗೊತ್ತಿಲ್ಲ ಕಣೋ ನಾವ್ ಅವನ ವಿರುದ್ಧ ಪ್ರಚಾರ ಮಾಡಿರೋದು. ಟ್ರಂಪ್ ಈಗ ಸತ್ತೋಗಿದ್ದಾನೆ. ಈ ಚಾಪ್ಟರ್ನ ನಾವು ಇಲ್ಲಿಗೆ ಕ್ಲೋಸ್ ಮಾಡ್ಬಿಡೋಣ. ಇನ್ ಮುಂದೆ ನಾವು ಇದ್ರ ಬಗ್ಗೆ ಯಾವತ್ತೂ ಮಾತಾಡಲೇಬಾರ್ದು. 4 ಜನ ಇಡೀ ರಾತ್ರಿ ಪಾರ್ಟಿ ಮಾಡ್ತಾರೆ. ಮತ್ತೆ 4 ಜನ ತಮ್ಮ ತಮ್ಮ ಕಾರಲ್ಲಿ ಕುತ್ಕೊಂಡು ಹೊರಟೋಗ್ತಾರೆ. ಸುಮಾರು ಮಧ್ಯರಾತ್ರಿ ಆಗಿತ್ತು. ನ್ಯೂಯಾರ್ಕ್ನ ಸಿಟಿಯಲ್ಲಿ ಎಲ್ಲರೂ ನಿದ್ರಿಸ್ತಾ ಇದ್ರು. ಅಲ್ಲಿನ ಯಾವ ರೋಡಲ್ಲೂ ಕೂಡ ಒಂದು ನರಪಿಳ್ಳೆನೂ ಇರ್ಲಿಲ್ಲ. ಅಮಿತ್ ನಿಧಾನವಾಗಿ ತನ್ನ ಕಾರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದ. ಆಗ ಅವನ್ ಫೋನ್ಗೆ ರೋಹಿತ್ ನಿಂದ ಕಾಲ್ ಬರುತ್ತೆ. ಮರುದಿನ ನ್ಯೂಯಾರ್ಕ್ನ ಗಾಳಿ ತುಂಬಾ ವೇಗವಾಗಿತ್ತು. ಅಮಿತ್ನ ಸಾವಿನ ಸುದ್ದಿ ಹರಡ್ತಾ ನಗರದಲ್ಲಿ ಒಂದ್ ರೀತಿ ಗಾಬರಿ ಸೃಷ್ಟಿಯಾಗಿತ್ತು. ರೋಹಿತ್, ಸಮೀರಾ ಮತ್ತು ರಿಯಾ
ಮೂರು ಜನ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ರು. ಅವರಿಗೂ ಏನೋ ಆಗುತ್ತೆ ಅನ್ನೋ ಭಯ ಇತ್ತು. ನನಗೆ ಈಗ್ಲೂ ನಂಬೋಕ್ ಆಗ್ತಾ ಇಲ್ಲ, ಅಮಿತ್ ನಮ್ಮಿಂದ ದೂರ ಆಗಿದ್ದಾನೆ ಅಂತ. ರೋಹಿತ್ಗೆ ಮಾತೇ ಬರ್ತಾ ಇರ್ಲಿಲ್ಲ. ಅವನು ಬಿಕ್ಕಿ ಬಿಕ್ಕಿ ಅಳೋದಿಕ್ ಶುರು ಮಾಡ್ದ. ನೀನ್ ನಿನ್ನ ಸಮಾಧಾನ ಮಾಡ್ಕೋ ರೋಹಿತ್. ನನಗೆ ಏನ್ ಅನಿಸ್ತಿದೆ ಅಂದ್ರೆ ಅಮಿತ್ ನ ಸಾವು ಆಕ್ಸಿಡೆಂಟ್ ಅಲ್ಲ, ಬದಲಿಗೆ ಅದೊಂದು ಕೊಲೆ. ತಲೆ ಕೆಟ್ಟಿದ್ಯಾ ನಿನ್ಗೆ? ಅವನ್ ಕಾರು ಆ ಕಂಬ ಕೊಡ್ದಿದೆ. ಹಿಮ ತುಂಬಾನೇ ಆವರ್ಸ್ಕೊಂಡ್ಬಿಟ್ಟಿತ್ತು. ಬ್ಯಾಲೆನ್ಸ್ ತಪ್ಪಿ ಆ ಕಂಬ ಕೊಡ್ದಿದ್ದಾನೆ. ಇಲ್ಲ, ನಾನು ಅವನ ಜೊತೆ ಫೋನಲ್ಲಿ ಮಾತಾಡಿದ್ದೆ. ಅವ್ನು ಹೇಳ್ತಿದ್ದ ನಾನು ಕಾರ್ನ ತುಂಬಾ ನಿಧಾನವಾಗಿ ಓಡಿಸ್ತಾ ಇದ್ದೀನಿ ಅಂತ. ಮತ್ತೆ ಅವನು ನನಗೆ ಇದನ್ನು ಕೂಡ ಹೇಳಿದ್ದ, ನಾನು ಫೋನ್ ಇಡ್ತಾ ಇದ್ದೀನಿ ಕಣೋ, ಇಲ್ಲಿ ಹಂಸ್ಕೊಳ್ಳಿದ್ದೆ ಅಂತ. ನಿನಗಂತೂ ಗೊತ್ತಿದೆ ಅಲ್ವಾ ಅಮಿತ್ ಎಂತ ವ್ಯಕ್ತಿ ಅಂತ, ನೀನೇ ಹೇಳು. ರೋಹಿತ್ ಪುನಃ ಅಳೋದಿಕ್ ಶುರು ಮಾಡ್ದ. ಅವರಿಬ್ರು ಕೂಡ ಅವನಿಗೆ ಸಮಾಧಾನ ಮಾಡ್ತಾ ಇದ್ರು. ಮತ್ತೆ ತಮ್ಮ ಮನೆಗೆ ಹೊರಟೋದ್ರು. ರೋಹಿತ್ನ ತಲೆಯಲ್ಲಿ ಅಮಿತ್ನ ನಗು ಯಾವಾಗ್ಲೂ ನೆನ್ಪಾಗ್ತಾ ಇತ್ತು. ಕಣ್ಣಲ್ಲಿ ಅಳುನ ತುಂಬಿಕೊಂಡು ಅವನು ಲಿಫ್ಟ್ ಒಳಗೆ ಎಂಟರ್ ಆಗ್ತಾನೆ. ಲಿಫ್ಟ್ ಮೇಲಕ್ಕೆ ಹೋಗ್ತಾ ಇತ್ತು. ಇದ್ದಕ್ಕಿದ್ದಂಗೆ ಥಟ್ ಅಂತ ನಿಂತ್ಕೊಂಡ್ಬಿಡ್ತು. ಅದೇ ಸಮಯಕ್ಕೆ ಎಲ್ಲಾ ಲೈಟ್ಗಳು ಆಫ್ ಆಗೋಯ್ತು. ಅಲ್ಲಿನ ಕತ್ತಲೆಯಲ್ಲಿ ರೋಹಿತ್ನ ಉಸಿರು ಜಾಸ್ತಿ ಆಗೋಯ್ತು. ಅವನು ಬಟನ್ ಒತ್ತುತ್ತಾ ಇದ್ದ, ಜೊತೆಗೆ ಕಿರ್ಚ್ತಾ ಇದ್ದ. ಅಲ್ಲಿ ಒಂದು ವಿಚಿತ್ರವಾದ ಮತ್ತು ಭಯಂಕರವಾದ ಶಬ್ದ ಕೇಳಿಸ್ತಾ ಇತ್ತು. ಟ್ರಂಪ್ನ ವಾಯ್ಸ್ ಅಲ್ವಾ? ಇದು ಹೇಗ್ ಸಾಧ್ಯ? ಮರುಕ್ಷಣ ಅವನ ಲಿಫ್ಟಿನ ಎಲ್ಲಾ ಲೈಟ್ಗಳು ಆನ್ ಆಯ್ತು. ಮತ್ತೆ ಕನ್ನಡಿಯಲ್ಲಿ ಟ್ರಂಪ್ನ ಭಯಾನಕ ಮುಖ ಕಾಣಿಸ್ತಾ ಇತ್ತು. ಅವನ ಮುಖ ವಿಕಾರವಾಗಿತ್ತು. ಮತ್ತೆ ಅವನ ಕಣ್ಣು ಕೆಂಪಗೆ ವಿಕಾರವಾಗಿತ್ತು. ನಿನ್ನಿಂದಾಗಿನೇ ನಾನು ಎಲೆಕ್ಷನ್ ಗೆಲ್ಲೋಕಾಗ್ಲಿಲ್ಲ. ನಿನ್ನಿಂದಾನೇ ನನಗೆ ಈ ಪರಿಸ್ಥಿತಿ ಬಂದಿರೋದು. ನೀನು ಕೂಡ ಬದುಕೋ ಹಾಗಿಲ್ಲ. ರೋಹಿತ್ ಕಿರ್ಚ್ಕೊತಾನೆ. ಮರುದಿನ ರೋಹಿತ್ನ ಶವ ಅವನ ಅಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ. ಅವನ ಕಣ್ಣು ಭಯವನ್ನ ತುಂಬಿಕೊಂಡಿತ್ತು. ಅವನು ಸಾಯೋದಕ್ಕಿಂತ ಮುಂಚೆ ಏನೋ ವಿಚಿತ್ರವನ್ನ ನೋಡ್ದಾಗೆ ಅವನ ದೇಹವನ್ನ ಮನುಷ್ಯರು ನೋಡೋದಿಕ್ಕೆ ಆಗ್ತಾ ಇರ್ಲಿಲ್ಲ. ರೋಹಿತ್ನ ಬಾಡಿನ ನೋಡಿ ಸಮೀರಾ ಮತ್ತೆ ರಿಯಾ ತುಂಬಾನೇ ಭಯಪಟ್ಟಿರ್ತಾರೆ. ಅದಾದ್ಮೇಲೆ ಪೊಲೀಸ್ನವರು ಆ ಬಾಡಿನ ತಗೊಂಡೋಗಿ ಹೂತಾಕ್ತಾರೆ. ಸಮೀರಾ ತನ್ನ ಫ್ಲಾಟ್ ನಲ್ಲಿ ಬೇಜಾರಿಂದ ಕುತ್ಕೊಂಡಿದ್ಲು. ನಮ್ಮಿಬ್ರು ಗೆಳೆಯರು ಅಚಾನಕ್ ಆಗಿ ಹೊರಟೋದ್ರು. ಈಗ ನನ್ಗೂ ಕೂಡ ಭಯ ಆಗ್ತಾ ಇದೆ. ಇವತ್ ರಾತ್ರಿ ನಾನು ನನ್ ಫ್ಲಾಟ್ ನಲ್ಲೇ ಉಳ್ಕೊಂಡ್ಬಿಡ್ತೀನಿ. ನೀನ್ ನಿನ್ನ ಸಮಾಧಾನ ಮಾಡ್ಕೋ ಸಮೀರಾ. ಪೊಲೀಸ್ನವ್ರು ಹೇಳಿದ್ರು ರೋಹಿತ್ ಸಾವು ಕೂಡ ಒಂದು ಆತ್ಮಹತ್ಯೆ ಅಂತ. ಲಿಫ್ಟ್ ಅಚಾನಕ್ ಆಗಿ ನಿಂತೋಯ್ತು. ಅವನು ತುಂಬಾ ಹೆದರ್ಕೊಂಡಿದ್ದ. ಅವನು ಭಯದಿಂದ ಈ ರೀತಿ ಸತ್ತೋದ. ನೀನ್ ಯೋಚನೆ ಮಾಡ್ಬೇಡ. ನನಗೇನು ಅರ್ಥನೇ ಆಗ್ತಾ ಇಲ್ಲ ಕಣೆ. ಸ್ವಲ್ಪ ಹೊತ್ತಾದ್ಮೇಲೆ ರಿಯಾ ಅಲ್ಲಿಂದ ಹೊರಟೋಗ್ತಾಳೆ. ಸಮೀರಾ ಅಲ್ಲೇ ಕೂತಿರ್ತಾಳೆ. ಅವಳು ತನ್ನ ಗೆಳೆಯರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅವಳು ಸಡನ್ ಆಗಿ ತನ್ನ ಕಂಪ್ಯೂಟರ್ನ ಓಪನ್ ಮಾಡ್ತಾಳೆ. ಸ್ಕ್ರೀನ್ ಮೇಲೆ ಟ್ರಂಪ್ನ ಭಯಾನಕವಾದಂತ ಮುಖ ಕಾಣಿಸುತ್ತೆ. ನಿನ್ನ ಇಬ್ರು ಗೆಳೆಯರನ್ನ ನಾನು ಈಗಾಗ್ಲೇ ಕರ್ಕೊಂಡು ಹೋಗಿದ್ದೀನಿ. ಈಗ ನಿನ್ನ ಸರ್ದಿ. ಓ ಮೈ ಗಾಡ್, ಇದು ಹೇಗಾಗೋದಿಕ್ ಸಾಧ್ಯ? ಅಚಾನಕ್ ಆಗಿ ಫ್ಲಾಟ್ನ ಕಿಟಕಿಯ ಗಾಜುಗಳು ಒಡೆದೋಗುತ್ತೆ. ವೇಗವಾದ ಒಂದು ಗಾಳಿ ಸಮೀರಾ ಕಡೆ ಬರುತ್ತೆ. ಮತ್ತೆ ಅವಳ ಕತ್ತು ಮುರಿದೋಗುತ್ತೆ. ಅವಳ ಮೂಳೆ ಮುರಿಯೋ ಶಬ್ದ ಇಡೀ ರೂಮಲ್ಲೂ ಆವರಿಸ್ಕೊಂಡಿರುತ್ತೆ. ಸಮೀರಾ ಕಣ್ಣು ಬೆಳ್ಳಗಾಗುತ್ತೆ. ಅವಳು ಅಲ್ಲೇ ಕುಸ್ತು ಬೀಳ್ತಾಳೆ. ಮರುದಿನ ಅವಳ ಹೆಣ ಸಿಗುತ್ತೆ. ಮತ್ತೆ ರಿಯಾಳ ಕಣ್ಣಲ್ಲಿ ನೀರು. ಮತ್ತೆ ಅವಳಲ್ಲಿ ಭಯ ಇತ್ತು. ಅವಳ ತಲೆಯಲ್ಲಿ ಒಂದೇ ವಿಷಯ ಓಡ್ತಾ ಇತ್ತು, ಇಲ್ಲಿ ಏನ್ ನಡೀತಾ ಇದೆಯೋ ಇದ್ಯಾವುದು ಕೂಡ ಆಕ್ಸಿಡೆಂಟ್ ಆಗಲ್ಲ. ಅವಳು ತಕ್ಷಣ ಮನೆಗೆ ಹೋಗಿ ತನ್ನ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಕೋತಾಳೆ. ಆಗ ಅವಳ ಕಿವಿಯಲ್ಲಿ ಒಂದು ವಿಚಿತ್ರವಾದ ಶಬ್ದ ಕೇಳುತ್ತೆ. ಗೋಡೆ ಮೇಲೆ ಟ್ರಂಪ್ನ ಭಯಾನಕ ರೂಪ ಕಾಣುತ್ತೆ. ನೀನು ಕೂಡ ಬದುಕೋದಿಲ್ಲ. ನಿನ್ನಿಂದಾನೇ ನಾನು ಎಲೆಕ್ಷನ್ ಅಲ್ಲಿ ಸೋತೋದೆ. ನಿನ್ 3 ಜನ ಫ್ರೆಂಡ್ಸ್ ಈಗಾಗ್ಲೇ ಹೋಗಿದ್ದಾರೆ. ಈಗ ನಿನ್ನ ಸರ್ದಿ. ಟ್ರಂಪ್ ರಿಯಾ ಕಡೆ ಬರ್ತಾನೆ. ಅವನ ಕೈ ರಿಯಾಳನ್ನ ಮುಟ್ಟೋದ್ರಲ್ಲಿತ್ತು. ರಿಯಾಳ ಶರೀರದಿಂದ ಕರೆಂಟ್ ಪಾಸ್ ಆಯ್ತು. ಟ್ರಂಪ್ ಹಿಂದೆ ಸರಿತಾನೆ. ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಸ್ವಲ್ಪ ದೂರದಲ್ಲಿ ಚರ್ಚಿನ ಗಂಟೆ ಬಾರಿಸ್ತಾ ಇತ್ತು. ರಿಯಾ ಹೆದರ್ಕೊಂಡು ಮನೆಯಿಂದ ಹೊರಗೆ ಬಂದು ಚರ್ಚ್ ಕಡೆ ಓಡ್ತಾಳೆ. ಚರ್ಚ್ ಒಳಗೆ ಮೇಣದ ಬತ್ತಿ ಉರಿತಾ ಇತ್ತು. ಹೊರಗಡೆ ಪ್ರಪಂಚಕ್ಕಿಂತ ಈ ಚರ್ಚಿನ ಒಳಗಿನ ಪ್ರಪಂಚ ತುಂಬಾ ಸುಂದರವಾಗಿತ್ತು. ಅಲ್ಲಿನ ಗಾಳಿ ಪ್ರಾರ್ಥನೆಯಿಂದ ತುಂಬಿಕೊಂಡಿತ್ತು. ರಿಯಾ ಅಲ್ಲಿಗೆ ಬಂದ್ಬಿಡ್ತಾಳೆ. ಫಾದರ್ ಜೋಸೆಫ್ ಅವರು ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವರು ನಿಧಾನವಾಗಿ ತಮ್ಮ ಕಣ್ಣನ್ನ ತೆರೀತಾರೆ. ಏನಾಯ್ತು ಮೈ ಚೈಲ್ಡ್? ನೀನ್ ಯಾಕೆ ಇಷ್ಟೊಂದು ಎದುರ್ಕೊಂಡಿದ್ಯಾ? ರಿಯಾ ನಡುಗ್ತಾ ಇದ್ಲು. ಮತ್ತೆ ಹಾಗೆ ಅವಳು ಹೇಳ್ತಾಳೆ, ನನ್ನ 3 ಜನ ಗೆಳೆಯರು ಒಬ್ಬೊಬ್ಬರಾಗಿ ಸತ್ತೋದ್ರು. ಸ್ವಲ್ಪ ಹೊತ್ತಿನ ಹಿಂದೆ ನನ್ನ ಮನೆಯಲ್ಲಿ ಒಂದು ವಿಚಿತ್ರವಾದ ನಗು ಕೇಳಿಸ್ತಾ ಇತ್ತು.
ನಾನ್ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಟ್ರಂಪ್ ನಿಂತ್ಕೊಂಡಿದ್ರು. ಅವ್ರು ತುಂಬಾ ಭಯಾನಕವಾಗಿದ್ರು. ನನ್ನ ನೀವೇ ಕಾಪಾಡ್ಬೇಕು ಫಾದರ್. ಫಾದರ್ ಜೋಸೆಫ್ನ ಮುಖ ತುಂಬಾ ಗಂಭೀರವಾಯ್ತು. ಇದರ ಅರ್ಥ ಆ ಟ್ರಂಪ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅನ್ಸುತ್ತೆ. ಈಗ ಅವನು ಭೂತನಾಗಿ ನ್ಯೂಯಾರ್ಕ್ನಲ್ಲಿ ಸುತ್ತಾಡ್ತಾ ಇದ್ದಾನೆ. ತನ್ನ ಸೇಡನ್ನ ಅವನು ತೀರಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ 3 ಜನ ಫ್ರೆಂಡ್ಸ್ ಅನ್ನ ಅವನೇ ಕೊಂದಿದ್ದಾನೆ. ನಾನ್ ನಿನ್ ಮಾತನ್ನ ನಂಬ್ತೀನಿ ಮೈ ಚೈಲ್ಡ್. ವಿಷಯ ಏನಂದ್ರೆ ಅವನ್ ಯಾಕೆ ನಿನ್ನನ್ನ ಸಾಯಿಸ್ಲಿಲ್ಲ? ನೀನ್ ಹೇಳ್ದೆ ಅವನ್ ನಿನ್ನನ್ನ ಮುಟ್ಟಿದಾಗ ನಿನ್ನ ದೇಹದಿಂದ ಕರೆಂಟ್ ಪಾಸ್ ಆಯ್ತು ಅಂತ. ನಿನ್ನ ಕೈಯನ್ನ ಕೊಡು. ರಿಯಾ ನಡುತ್ತಾ ತನ್ನ ಕೈಯನ್ನ ಮುಂದೆ ಚಾಚ್ತಾಳೆ. ಫಾದರ್ ಜೋಸೆಫ್ ಅವರು ಅವಳ ಕೈಯನ್ನ ಹಿಡ್ಕೋತಾರೆ. ಆಗ ಅವರ ಕಣ್ಣು ಬೆಳ್ಳಗಾಗುತ್ತೆ. ಅವರಿಗೆ ರಿಯಾ ಮತ್ತೆ ಅವಳ ಗೆಳೆಯರ ಚಿತ್ರ ಕಾಣಿಸುತ್ತೆ. ಟ್ರಂಪ್ ಕೋಪದಿಂದ ಫೈಲ್ ಅನ್ನ ಬಿಸಾಕಿರ್ತಾರೆ. ಟ್ರಂಪ್ನ ಸೆಕ್ರೆಟರಿ ಅಲ್ಲಿಂದ ಹೊರಟೋಗಿರ್ತಾಳೆ. ಟ್ರಂಪ್ ಫೋನ್ ತಗೊಂಡು ಅಮಿತ್ಗೆ ಫೋನ್ ಮಾಡ್ತಾರೆ. ಆ ಫೈಲ್ ಅಲ್ಲಿ ಅವರ ಫೋಟೋ ಮತ್ತು ಹೆಸರಿನ ಜೊತೆಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಡಿಟೆಕ್ಟಿವ್ ಮೆನ್ಷನ್ ಮಾಡಿರ್ತಾನೆ. ಹಲೋ, ಯಾರು ಮಾತಾಡ್ತಿರೋದು? ನಾನ್ ಟ್ರಂಪ್ ಮಾತಾಡ್ತಿದ್ದೀನಿ. ನಾನ್ ನಿಮ್ಮ 4 ಜನ ಗೆಳೆಯರನ್ನ ಮೀಟ್ ಆಗ್ಬೇಕು. ನೀವು 4 ಜನ ಸುಮ್ಮನೆ ಇಲ್ಲಿಗೆ ಬಂದ್ಬಿಡಿ. ಇಲ್ಲ ಅಂತಂದ್ರೆ ನಾನ್ ಹೇಳ್ಕೊಂಡ್ ಬರ್ಬೇಕಾಗತ್ತೆ. ಅದು ನಿಮ್ಗೆ ಕಷ್ಟ ಆಗ್ಬೋದು. ನಾನ್ ನಿಮಗೇನ್ ಮಾಡ್ತೀನಿ ಅಂತ ನಿಮ್ಗೆ ಅರಿವೇ ಇಲ್ಲ. ಟ್ರಂಪ್ ಫೋನ್ ಕಟ್ ಮಾಡ್ತಾರೆ. ಇಲ್ಲಿ ಆ 3 ಜನ ಒಂದ್ ಕಡೆ ಕುತ್ಕೊಂಡಿರ್ತಾರೆ. ಏನಾಯ್ತು ಅಮಿತ್? ಟ್ರಂಪ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಅವ್ನು ನಮ್ 4 ಜನನ ಕರೀತಾ ಇದ್ದಾನೆ. ಓ ಮೈ ಗಾಡ್, ಇದೇನಾಗೋಯ್ತು? ರಿಯಾ ಇವಾಗ ಇಲ್ಲಿಲ್ವಲ್ಲ? ಟೆನ್ಷನ್ ಮಾಡ್ಕೋಬೇಡ. ರಿಯಾ ಇಲ್ಲಾಂದ್ರೆ ಏನ್ ಮಾಡಕ್ಕಾಗತ್ತೆ? ನಾವು 3 ಜನ ಭೇಟಿ ಆಗೋಣ. ಅವ್ರ ಮಾತನ್ನ ನಾವು ಹೋಗಿ ಕೇಳೋಣ. ಸ್ವಲ್ಪ ಹೊತ್ತಾದ್ಮೇಲೆ ಆ 3 ಜನ ಟ್ರಂಪ್ನ ಮನೆಯೊಳಗಿರ್ತಾರೆ. ನೀವು 4 ಜನ ಇದ್ರಿ, ನನ್ನನ್ನ ಎಲೆಕ್ಷನ್ ಇಂದ ಸೋಲ್ಸಿದ್ರಿ. ಆದ್ರೆ ನೀವು 3 ಜನ ಬಂದಿದ್ದೀರಾ. ಇನ್ನೊಬ್ಳು ಹುಡುಗಿ ಎಲ್ಲಿದ್ದಾಳೆ? ನನಗೆ ಹೇಳಿ ಅವಳು ಎಲ್ಲಿದ್ದಾಳೆ ಅಂತ. ನನಗೆ ಹೇಳಿ ಆ ಬಿಚ್ ಎಲ್ಲಿದ್ದಾಳೆ ಅಂತ. ನೋಡು ಟ್ರಂಪ್, ನೀನು ನನ್ನ ಫ್ರೆಂಡ್ಗೆ ಇಂಥ ಮಾತನ್ನ ಹೇಳೋದಕ್ಕೆ ನಿನಗೆ ಅರ್ಹತೆ ಇಲ್ಲ. ನಾವು 4 ಜನ ನಿನ್ ವಿರುದ್ಧ ಕ್ಯಾಂಪೇನ್ ಮಾಡಿದಂತೂ ಸತ್ಯ. ಅದು ಯಾಕಂದ್ರೆ ನೀನು ಇಂಡಿಯನ್ಸ್ ಕಂಡ್ರೆ ನಿನಗೆ ಇಷ್ಟ ಇಲ್ಲ. ನೀನು ಇಂಡಿಯನ್ಸ್ನ ಇಷ್ಟ ಪಟ್ಟಿದ್ರೆ ನಾವ್ ಯಾಕೆ ಹೀಗ್ ಮಾಡ್ತಿದ್ವಿ? ನಿನ್ ವಿರುದ್ಧ ನಾವ್ ಯಾಕೆ ಪ್ರಚಾರ ಮಾಡ್ತಿದ್ವಿ? ಟ್ರಂಪ್ಗೆ ತುಂಬಾನೇ ಕೋಪ ಬರುತ್ತೆ. ಅವನು ಅಮಿತ್ನ ಕಾಲನ್ನ ಹಿಡ್ಕೊತಾನೆ. ಅಮಿತ್ ಜೋರಾಗಿ ಟ್ರಂಪ್ನ ಹೊಟ್ಟೆಗೆ ಒದಿತಾನೆ. ಟ್ರಂಪ್ನ ತಲೆ ಕಿಟಕಿಗೆ ತಾಗಿ ಕೆಳಗೆ ಬಿದ್ದೋಗ್ತಾರೆ. ಮತ್ತೆ ಮುಖದ ಮೇಲೆ ಗ್ಲಾಸ್ ಕೂಡ ಚುಚ್ಕೊಳ್ಳುತ್ತೆ. ಅವರು ಕಿರ್ಚ್ಕೊಂಡು ಬಿದ್ದೋಗ್ತಾರೆ. ಓ ಮೈ ಗಾಡ್, ಇದೇನಾಗೋಯ್ತು? ನನ್ಗನ್ಸುತ್ತೆ ಇವ್ರು ಸತ್ತೋಗಿರ್ಬೋದು. ಇವನು ಸತ್ತೋಗಿದ್ದಾನೆ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಜಾಗದಲ್ಲಿ ಯಾರು ಬರೋದಿಲ್ಲ. ಯಾರು ನಮ್ಮನ್ನ ನೋಡೂ ಇಲ್ಲ. ಇವತ್ತಿವನ ಗಾರ್ಡ್ ಕೂಡ ಇಲ್ಲ. ಯಾರಿಗೂ ಏನು ಗೊತ್ತಾಗಲ್ಲ. ಮತ್ತೆ ಹಾಗೇನೆ ನಾವು ನಮ್ಮ ಆತ್ಮರಕ್ಷಣೆ ಮಾಡ್ಕೊಂಡ್ವಿ. ಬನ್ನಿ ನಾವಿಲ್ಲಿಂದ ಹೊರಡೋಣ. 3 ಜನ ಅಲ್ಲಿಂದ ಓಡೋಗ್ತಾರೆ. ಫಾದರ್ ಜೋಸೆಫ್ನ ಕಣ್ಣು ನಾರ್ಮಲ್ ಆಗುತ್ತೆ. ಅವ್ರ 3 ಜನದಿಂದಾನೇ ಟ್ರಂಪ್ ಸತ್ತಿದ್ದು. ಅವರು ಅವ್ರನ್ನ ಸಾಯಿಸ್ಬೇಕು ಅಂತ ಹಾಗೆ ಮಾಡಿಲ್ಲ, ಆದ್ರೆ ಅವನು ಸತ್ತೋದ. ಇದೇ ಕಾರಣಕ್ಕೆ ಟ್ರಂಪ್ ಅವರನ್ನ ಸಾಯಿಸಿದ್ದು. ಆದ್ರೆ ನಿನ್ನ ಮನಸ್ಸಲ್ಲಿ ಒಳ್ಳೆತನ ಇದೆ. ಯಾರಲ್ಲಿ ಒಳ್ಳೆತನದ ಶಕ್ತಿ ಇರುತ್ತೋ ಅವ್ರಿಗೆ ಭೂತ ಪ್ರೇತಗಳು ತೊಂದರೆ ಕೊಡೋದಿಲ್ಲ. ಇದ್ದಕ್ಕಿದ್ದಾಗೆ ಚರ್ಚ್ ಒಳಗಡೆ ಒಂದು ಕಪ್ಪು ಹೊಗೆ ಆವರಿಸಿಕೊಳ್ಳುತ್ತೆ. ಆ ಹೊಗೆ ಟ್ರಂಪ್ನ ಭಯಾನಕ ಆಕೃತಿಯಾಗಿ ಬದಲಾಗುತ್ತೆ. I am still your leader. I am still your leader. ಟ್ರಂಪ್ ಫಾದರ್ ಜೋಸೆಫ್ ಮೇಲೆ ಹಲ್ಲೆ ಮಾಡ್ತಾನೆ. ಮತ್ತೆ ಅವರನ್ನ ಸಾಯಿಸ್ಬಿಡ್ತಾನೆ. ರಿಯಾ ಹೆದರ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ನಿನ್ನ ಪ್ರಾರ್ಥನೆ ನಿನ್ನನ್ನ ಕಾಪಾಡಕ್ಕಾಗಲ್ಲ ಬ್ಲಾಡಿ ಇಂಡಿಯನ್. ಇದ್ದಕ್ಕಿದ್ದಾಗೆ ಟ್ರಂಪ್ನ ಬಾಡಿಗೆ ಬೆಂಕಿ ಹತ್ಕೊಳ್ಳುತ್ತೆ. ರಿಯಾಳ ಒಳ್ಳೆಯ ಭಾವನೆ ಅವನನ್ನ ಸುಟ್ಟಾಕುತ್ತೆ. ಅವನು ಕೂಗ್ತಾ ಕಪ್ಪು ಬೂದಿಯಾಗಿ ಬದಲಾಗ್ತಾನೆ. ಮತ್ತೆ ಈ ರೀತಿಯಾಗಿ ಈ ಕತೆ ಭಯಾನಕವಾಗಿ ಮುಗಿದು ಹೋಗುತ್ತೆ. ಮನುಷ್ಯ ಅತಿಯಾದ ಆಸೆಯನ್ನ ಇಟ್ಕೊಂಡಿದ್ರೆ ಅವನು ಸತ್ತ ಮೇಲೆ ಭೂತವಾಗಿ ಬದಲಾಗ್ತಾನೆ.